ನಿಮಗೆ ಗೊತ್ತಾ, ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಡೆದ ಆ ಒಂದು ಯುದ್ಧ ಇಡೀ ಬ್ರಹ್ಮಾಂಡವನ್ನೇ ನಡಗಿಸುತ್ತೆ. ಇವರಿಬ್ಬರ ನಡುವೆ ತಾನೇ ಶ್ರೇಷ್ಠ ಅನ್ನೋ ಒಂದು ಅಹಂಕಾರದ ದಿನ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಅವರ ಮುಂದೆ ಒಂದು ಬೆಂಕಿಯ ಕಂಬ ಪ್ರತ್ಯಕ್ಷವಾಗುತ್ತೆ. ಇದರ ಆದಿ ಮತ್ತು ಅಂತ್ಯವನ್ನು ಯಾರು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠ ಎನ್ನುವ ಷರತ್ತನ್ನು ಹಾಕಿಕೊಳ್ತಾರೆ. ವಿಷ್ಣು ವರಾಹ ರೂಪವನ್ನು ತಾಳಿ ಭೂಮಿಯ ಆಳಕ್ಕೆ ಇಳಿಯುತ್ತಾನೆ. ಹಾಗೆಯೇ ಬ್ರಹ್ಮ ಹಂಸವಾಗಿ ಆಕಾಶಕ್ಕೆ ಹಾರುತ್ತಾನೆ. ವಿಷ್ಣುವಿಗೆ ಆದಿ ಅಂತ್ಯ ಸಿಗದೆ ಸೋಲನ್ನು ಒಪ್ಪಿಕೊಳ್ತಾನೆ. ಆದರೆ ಬ್ರಹ್ಮ ಕಂಬದ ಮೇಲಿಂದ ಬೀಳ್ತಾ ಇದ್ದ ಒಂದು ಕೇತಕಿ ಹೂವನ್ನು ಹಿಡಿದು ತಾನು ಆ ಕಂಬದ ಕೊನೆಯನ್ನು ಮುಟ್ಟಿದೆ ಅಂತ ಸುಳ್ಳು ಹೇಳುತ್ತಾನೆ. ಆ ಕ್ಷಣಕ್ಕೆ ಅಗ್ನಿಸ್ತಂಭ ಸೀಳಿ ಶಿವ ಪ್ರತ್ಯಕ್ಷನಾಗ್ತಾನೆ. ಮತ್ತೆ ಆ ಲಿಂಗಕ್ಕೆ ಆದಿ ಅಂತ್ಯ ಯಾವುದೂ ಇಲ್ಲ, ಅದುವೇ ತಾನು ಎಂದು ಹೇಳುತ್ತಾನೆ. ಶಿವ ವಿಷ್ಣುವಿನ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಳ್ಳುತ್ತಾನೆ. ಆದರೆ ಸುಳ್ಳು ಹೇಳಿದ ಬ್ರಹ್ಮನಿಗೆ ಈ ಭೂಮಿಯ ಮೇಲೆ ಪೂಜೆ ಇಲ್ಲ ಎಂದು ಹೇಳುತ್ತಾನೆ. ಇದುವೇ ಶಿವಲಿಂಗದ ಉಗಮ. ರೂಪವಲ್ಲದ್ದು ರೂಪ ತಾಳಿದ ಕ್ಷಣ. ಹರ ಹರ ಮಹಾದೇವ್.